ಲೋಕಸಭಾ ಚುನಾವಣೆಗೆ ಬಿಜೆಪಿಯಲ್ಲಿ ಟಿಕೆಟ್ ಫೈಟ್ ಶುರುವಾಗಿಬಿಟ್ಟಿದೆ. ಒಂದು ಕಡೆ ರಣತಂತ್ರಗಳನ್ನು ಬಿಜೆಪಿಯ ವರಿಷ್ಠರು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ನಮಗೆ ಟಿಕೆಟ್ ಬೇಕು ಅಂತ ಹೇಳಿ ಫೈಟ್ ನಡೀತಾ ಇದೆ. ಹಾಲಿ ಮಾಜಿ ಸಂಸದರ ನಡುವೆ ತೀವ್ರ ಜಟಾಪಟಿ ನಡೀತಾ ಇರೋದು. ಮೈಸೂರು ಕೊಡಗು ಕ್ಷೇತ್ರದ ಟಿಕೆಟ್ಗೆ ಡಿಮ್ಯಾಂಡ್ ಹೆಚ್ಚಾಗಿಬಿಟ್ಟಿದೆ. ಟಿಕೆಟ್ಗಾಗಿ ಮಾಜಿ ಸಂಸದ ವಿಜಯ್ ಶಂಕರ್ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಾನು ಕಚ್ಚೆ ಕೈ ಬಾಯಿ ಶುದ್ಧವಾಗಿರುವವನು, ಪಕ್ಷ ನನಗೆ ಅವಕಾಶ ಕೊಡುವಂತ ಎಲ್ಲಾ ನಂಬಿಕೆ ಇದೆ. ಬಿಜೆಪಿ ನಾಯಕರಿಗೆ ಮನವಿ ಮಾಡಿದ್ದಾರೆ ವಿಜಯ್ ಶಂಕರ್. ಕಚ್ಚೆ ಬಾಯಿ ಎಲ್ಲವೂ ಪರಿಶುದ್ಧವಾಗಿದೆ ನನಗೆ ಅಂತ ಇಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಕ್ಕರ್ ಕೊಟ್ಟಿದ್ದಾರೆ ವಿಜಯ್ ಶಂಕರ್. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸುರೇಶ್ ವಿಜಯ್ ಶಂಕರ್ ಅವರೊಂದಿಗೆ ಚಿಟ್ ಚಾಟ್ ಮಾಡಿದ್ದಾರೆ. ಬನ್ನಿ ನೋಡೋಣ. ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿ ಇದೀಗ ಮಾಜಿ ಸಂಸದ CH ವಿಜಯಶಂಕರ್ ಅವರು ಕೂಡ ರೇಸ್ನಲ್ಲಿದ್ದಾರೆ. ನನಗೂ ಕೂಡ ಟಿಕೆಟನ್ನು ಕೊಡಬೇಕು, ಪಕ್ಷ ಈ ಬಾರಿ ನನ್ನನ್ನು ಪರಿಗಣಿಸುತ್ತೆ ಅನ್ನೋ ಒಂದು ಹಂಬಲದೊಂದಿಗೆ ಟಿಕೆಟ್ಗಾಗಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಮಾಜಿ ಸಂಸದ CH ವಿಜಯಶಂಕರ್ ಅವರು. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಏನು ಸರ್ ನಿಮ್ಮ ಡಿಮ್ಯಾಂಡ್ ಏನಿದೆ? ಈ ಬಾರಿ ಟಿಕೆಟು ಬೇಕು ಅಂತ ಕೇಳ್ತಿದ್ದೀರಿ, ಏನು ಯಾವ ಹಿನ್ನೆಲೆಯಲ್ಲಿ ಟಿಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅಂತ? ನನ್ನ ಪಾಲಿಗೆ ಚುನಾವಣೆ ಹೊಸ್ತಲ್ಲ. ನಾನು ರಾತ್ರಿ ಉದ್ಭವವಾದಂಥ ಮೂರ್ತಿಯೂ ಅಲ್ಲ. ನಾನು ಜನರ ಮಧ್ಯೆ ಬೆಳೆದಂಥವನು. ಜನಾಭಿಪ್ರಾಯದ ಹಿನ್ನೆಲೆಯಲ್ಲಿ ನಾನು ಚುನಾಯಿತ ಪ್ರತಿನಿಧಿ ಅಂತವನು. 94ರಲ್ಲಿ ನಾನು ವಿಧಾನಸಭಾ ಸದಸ್ಯನಾದೆ. 98ರಲ್ಲಿ ಮೊದಲನೇ ಬಾರಿಗೆ ಲೋಕಸಭಾ ಸದಸ್ಯನಾದೆ ನಾನು. ಹೀಗಾಗಿ ನಾನು ಚುನಾವಣೆಗಳನ್ನ ಎದುರಿಸಿದ್ದೇನೆ, ಚುನಾವಣೆಯನ್ನು ಗೆದ್ದಿದ್ದೇನೆ. 6 ಲೋಕಸಭಾ ಚುನಾವಣೆಯನ್ನು ಇಲ್ಲಿವರೆಗೂ ಕೂಡ ಮೈಸೂರಿನಲ್ಲಿ ಎದುರಿಸಿದ್ದೇನೆ. ಹಾಸನೊಂದು ಸೇರಿದರೆ 7ನೇದು. ಈ ಸಾರಿ ಪಕ್ಷ ಅವಕಾಶ ಮಾಡಿಕೊಟ್ರೆ 8ನೇ ಲೋಕಸಭಾ ಚುನಾವಣೆ ನನ್ನ ಪಾಲಿಗೆ. ಸರ್, ಈಗ 2 ಬಾರಿ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿದ್ರಿ. 10 ವರ್ಷದ ಅವಧಿಯಲ್ಲಿ ನಿಮ್ಮ ಸಾಧನೆ ಏನು ಅಂತ ನೋಡಿ. ಅದಾದಮೇಲೆ ನಾನು ಒಂದು ವಿಧಾನ ಪರಿಷತ್ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ, ಅರಣ್ಯ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಜನರ ಮಧ್ಯೆ ಇದ್ದೇನೆ, ಕಾರ್ಯಕರ್ತರ ಮಧ್ಯೆ ಇದ್ದೇನೆ, ಸಂಘಟನೆಯಲ್ಲಿದ್ದೇನೆ. ನಾನು ಜನಮಾನಸದಿಂದ ಮರೆಯಾಗಿಲ್ಲ, ಕಾರ್ಯಕರ್ತೆಯಿಂದ ಮರೆಯಾಗಿಲ್ಲ. ಸದಾ ಜನರ ಮಧ್ಯೆ ಇದ್ದೇವೆ, ಜನರ ಒಡನಾಟದಲ್ಲಿದ್ದೇವೆ, ಕಾರ್ಯಕರ್ತರ ಮಧ್ಯೆಯಲ್ಲಿದ್ದೇವೆ, ಸಂಘಟನೆಯಲ್ಲಿದ್ದೇವೆ. ಈಗಲೂ ಕೂಡ ನಾನು ರಾಜ್ಯದ ಕಾರ್ಯಕಾರಿಣಿ ಸದಸ್ಯ ನಾನು. ಹೀಗಾಗಿ ಸಂಘಟನೆ ಮತ್ತು ಜನರ ಮಧ್ಯೆ ಸದಾ ಜೀವಂತವಾಗಿದ್ದೇವೆ. ಜನರಿಂದ ನಾವು ಮರೆಯಾಗಿಲ್ಲ, ಜನರಿಂದ ದೂರ ಉಳಿದಿಲ್ಲ. ಹೀಗಾಗಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಇನ್ನೊಂದು ಅವಕಾಶವನ್ನು ನಾನು ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದವನು. ಒಂದು ಹಿಂದುಳಿದ ವರ್ಗಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾನೆ. ಎರಡನೇದಾಗಿ ನಾನು 2 ಬಾರಿ ಲೋಕಸಭಾ ಚುನಾವಣೆ ಗೆದ್ದಿದ್ದೇನೆ. ಸೋತಿದ್ರು ಕೂಡ ಸೋತಂಥ ಎಲ್ಲ ಚುನಾವಣೆಯಲ್ಲೂ ಕೂಡ ಮಾರ್ಜಿನಲ್ಲಿ ಸೋತಿದ್ದಾನೆ. ಇನ್ನೊಂದು ಅವಕಾಶವನ್ನು ಕೊಡಿ. ಯಾವ ಅಟಲ್ ಬಿಹಾರಿ ವಾಜಪೇಯಿ ಇದ್ದಾರೆ, ದೇಶ ಪ್ರಧಾನಿಯಾಗಿ ಕೆಲಸ ಮಾಡಿದರು. ಯಾವ ನರೇಂದ್ರ ಮೋದಿಯವರು ಇವತ್ತು ದೇಶ ಪ್ರಧಾನಿಯಾಗಿ ಕೆಲಸ ಮಾಡ್ತಾರೆ. ನಿಷ್ಕಳಂಕ ಅನ್ನುವಂಥದ್ದು ಯಾವ ಕಪ್ಪು ಚುಕ್ಕೆ ಇಲ್ಲದೆ ಯಾವ ರಾಜಕಾರಣ ಇವತ್ತು ರಾಷ್ಟ್ರದ ಮಟ್ಟದಲ್ಲಿ ಅವರು ಮಾಡ್ತಾಯಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿ. ಅದೇ ರೀತಿ ನನ್ನ ಕೈಗೆ ಅಧಿಕಾರ ಸಿಕ್ಕಾಗ ಜನ ಆಶೀರ್ವಾದ ಮಾಡಿ ನನ್ನ ಕೈಗೆ ಅಧಿಕಾರ ಕೊಟ್ಟಾಗ ಯಾವುದೇ ಕಳಂಕ ಇಲ್ಲದೇ, ಕೆಟ್ಟ ಹೆಸರು ತೊಗೊಳ್ದೇನೆ ರಾಜಕಾರಣವನ್ನು ನಾನು ಧೈರ್ಯವಾಗಿ ಮಾಡಿದ್ದೇನೆ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಬಯಸ್ತಿದ್ದೇನೆ. ಹೀಗಾಗಿ ಪರಿಶುದ್ಧ ರಾಜಕಾರಣ, ಸಚ್ಚಾರಿತ ರಾಜಕಾರಣ ನಮ್ಮ ಕೈ ಶುದ್ಧವಾಗಿದ್ದಾರೆ, ಕಚ್ಚೆ ಶುದ್ಧವಾಗಿದ್ದಾರೆ, ಬಾಯಿ ಶುದ್ಧವಾಗಿದ್ದಾರೆ. ಯಾರ ಬಗ್ಗೆ ಎಲ್ಲೂ ಕೆಟ್ಟದನ್ನು ಮಾತಾಡೋದು ನಮ್ಗೆ ಗೊತ್ತಿಲ್ಲ. ಆ ರೀತಿ ಪರಿಶುದ್ಧ ರಾಜಕಾರಣಕ್ಕೆ, ನಿಷ್ಕಳಂಕ ರಾಜಕಾರಣಕ್ಕೆ, ಒಬ್ಬ ಹಿಂದುಳಿದ ವ್ಯಕ್ತಿಗೆ ಈ ಚುನಾವಣೆಯಲ್ಲಿ ನೀವು ಅವಕಾಶ ಮಾಡಿಕೊಡಿ ಅಂತೇಳಿ ಪಕ್ಷದ ಹಿರಿಯರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ನಾನು ಕೇಳುವಂಥದ್ದನ್ನು ಹಣಕ್ಕೂ ನಾನು ಖಂಡಿತವಾಗಿ ಕೂಡ ಕೇಳ್ತೇನೆ. ಇದು CH ವಿಜಯಶಂಕರ್ ಅವರ ಮಾತು. ಕ್ಯಾಮ್ರಾಮ್ಯಾನ್ ಧನು ಜೊತೆ ಸುರೇಶ್ B, ಪವರ್ TV, ಮೈಸೂರು.